ಸಾರಿಗೆ ಇಲಾಖೆ ನೌಕರರ ಸಂಧಾನ ಸಭೆ ವಿಫಲ ಆಗಿದೆ. 38 ತಿಂಗಳ ವೇತನ ಬಾಕಿ ನೀಡುವುದಕ್ಕೆ ಒಪ್ಪದ ಸಿಎಂ. ಸಾರಿಗೆ ಇಲಾಖೆ ನೌಕರರ ಸಂಧಾನ ಸಭೆ ವಿಫಲ ಆಗಿರೋದು 38 ತಿಂಗಳ ವೇತನ ಬಾಕಿ ನೀಡೋದಕ್ಕೆ ಸಿಎಂ ಒಪ್ಪಿಲ್ಲ. 1800 ಕೋಟಿ ಕೊಡೋದಕ್ಕೆ ಸುತಾರಾಂ ಒಪ್ಪಿಲ್ಲ ರಾಜ್ಯ ಸರ್ಕಾರ. ನೌಕರರು ಎಷ್ಟೇ ಪಟ್ಟು ಹಿಡಿದರೂ ಕೂಡ ಸಿಎಂ ಸಿದ್ದರಾಮಯ್ಯ ಕರಗಿಲ್ಲ. ಸದ್ಯಕ್ಕೆ 2 ವರ್ಷ ಬಾಕಿ ವೇತನ ಕೊಡ್ತೀವಿ ಅಂದ್ರು. 2 ವರ್ಷಗಳ ಬಾಕಿ ಹಣ ಕೊಡೋಕ್ಕಾಗಲ್ಲ ಅಂತ ಅಂದ್ರು. ವೇತನ ಹೆಚ್ಚಳದ ಬಗ್ಗೆ ಯಾವುದೇ ನಿರ್ಣಯ ಹೇಳಿಲ್ಲ. ಸರ್ಕಾರದ ಮುಂದೆ ನಾವಿಟ್ಟ ಬೇಡಿಕೆಗಳು ಈಡೇರಿಲ್ಲ. ಸಭೆ ಬಳಿಕ ಅನಂತ ಸುಬ್ಬರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವೇತನ ಪರಿಷ್ಕರಣೆ ಬಗ್ಗೆ ಸಿಎಂ ಬಾಯಿ ಬಿಡಲಿಲ್ಲ. ಮತ್ತೆ ಸರ್ಕಾರ ಮಾತುಕತೆಗೆ ಕರೆದ್ರೆ ನಾವು ಬರೋದಿಲ್ಲ. ಸಾರಿಗೆ ಸಂಘಟನೆ ಮುಖಂಡ ಮಂಜುನಾಥ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಸಾರಿಗೆ ಇಲಾಖೆ ನೌಕರರ ಸಂಧಾನ ಸಭೆ ವಿಫಲ ಆಗಿದೆ. 38 ತಿಂಗಳ ವೇತನ ಬಾಕಿ ನೀಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಒಪ್ಪಿಲ್ಲ. 38 ತಿಂಗಳ ಬಾಕಿ ವೇತನ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯ್ಕ್ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ಒಂದ್ ಕಡೆ ಈಗ ನಾವು ಮುಷ್ಕರ ಮಾಡ್ತೀವಿ, ನಾವು ಬಸ್ ಹತ್ತಲ್ಲ, ಬಸ್ ಓಡಿಸಲ್ಲ ಅಂತ ಹೇಳಿ ಇವ್ರು ನಿಂತ್ಕೊಂಡಿದ್ದಾರೆ. ಸಭೆ ಸಕ್ಸಸ್ಫುಲ್ ಆಗುತ್ತೇನೋ, ಸಿಎಂ ಸಿದ್ದರಾಮಯ್ಯನವರು ಏನೋ ಒಂದು ಮಾಡಿ ಮನವೊಲಿಸ್ತಾರೇನೋ ಅನ್ಕೊಂಡ್ರೆ ಸುತಾರಾಂ ಒಪ್ಪಿಲ್ಲ ಅನ್ನೋ ಒಂದು ಮಾಹಿತಿ ಇದೆ. ಎಸ್ ರಾಮ್, ಏನು ಕಳೆದೊಂದು ಗಂಟೆಯಿಂದ ನಡೆದಂತ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಭೆ ಇದೀಗ ಸಂಧಾನ ಕೂಡ ವಿಫಲವಾಗಿರುವಂತದ್ದು. ಸಾರಿಗೆ ಇಲಾಖೆಯ ಏನು ಸಂಘಟನೆಗಳ ಮುಖಂಡರು, ಕಾರ್ಮಿಕ ಸಂಘಟನೆ ಮುಖಂಡರು ಈ ಒಂದು ಬೇಡಿಕೆಗಳಿಗೆ ಸರ್ಕಾರ ಸರಿಯಾಗಿ ಸ್ಪಂದಿಸಿಲ್ಲ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸಭೆ ವಿಫಲವಾಗಿರುವಂತದ್ದು. ಅದರಲ್ಲೂ ಕೂಡ 38 ತಿಂಗಳಿಂದ ಬಾಕಿ ಇರುವಂತ ವೇತನ ಭತ್ಯೆ ನೀಡೋದಕ್ಕೆ ಸರ್ಕಾರ ಹಿಂದೇಟನ ಹಾಕ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಒಪ್ಪಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ತಿರೋದ್ರಿಂದ ಸಾರಿಗೆ ಇಲಾಖೆಯ ಮುಖಂಡರು ಮತ್ತೆ ಹೋರಾಟಕ್ಕೆ, ಮುಷ್ಕರಕ್ಕೆ ಮುಂದಾಗ್ತಿದ್ದಾರೆ. ನಾಳೆಯಿಂದಲೇ ಬೆಳಗ್ಗೆಯಿಂದಲೇ ಕೂಡ ಹೋರಾಟ ಮುಂದುವರಿಯುತ್ತೆ ಅನ್ನುವಂತ ಒಂದು ಹೇಳಿಕೆಗಳನ್ನ ಈಗಾಗಲೇ ಕೊಟ್ಟಿರುವಂತದ್ದು. 32,000 ಖಾಸಗಿ ವಾಹನಗಳು ಒಂದ್ ಕಡೆ ಆದ್ರೆ ಇತ್ತ 1800 ಕೋಟಿ ಏನು ಈ ಒಂದು ವೇತನ ಬಾಕಿ ಇರುವಂತದ್ದು ಬರಬೇಕಾಗಿದೆ. ಹೀಗಾಗಿ ಈ ಒಂದು ಅನುದಾನವನ್ನ, ಬಾಕಿ ವೇತನವನ್ನ ಭತ್ಯೆಯನ್ನ ಕೊಡಿ ಎಂದು ಸಾರಿಗೆ ಇಲಾಖೆ ಮುಖಂಡರು ಏನು ಸಾಕಷ್ಟು ಪಟ್ಟನ್ನ ಹಿಡಿದ್ರು ಕೂಡ ಸಿಎಂ ಸಿದ್ದರಾಮಯ್ಯ ಸುತಾರಾಂ ಒಪ್ಪಿಲ್ಲ. ಕೇವಲ 14 ತಿಂಗಳು, ಅಂದ್ರೆ ಏನು 2024ರಿಂದ ಆಗಿದೆ ಆದೇಶ ಆಗಿರೋದ್ರಿಂದ ಆ ಆದೇಶದ ವೇತನವನ್ನ ಕೊಡ್ತೀವಿ ಅನ್ನುವಂತ ಮಾತನ್ನ ಸಿಎಂ ಹೇಳ್ತಿದ್ದಾರೆ. ಹೀಗಾಗಿ ಸಿಎಂ ಅವರ ಒಂದು ಈ ಹೇಳಿಕೆಗೆ, ಈ ಮಾತಿಗೆ ಸಾರಿಗೆ ಮುಷ್ಕರ ನಡೆಸಿರುವಂತಹ ಹೋರಾಟಗಾರರು ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ ಅನ್ನುವಂತ ಮಾತನ್ನ ಹೇಳಿದ್ರೆ ಈ ಒಂದು ಸಭೆ ನಾ ಕಡೆ ನೀ ಬಿಡೆ ಅನ್ನುವ ನಿಟ್ಟಿನಲ್ಲಿ ಮುಂದುವರಿತಿರುವಂತದ್ದು. ಹೀಗಾಗಿ ಮುಷ್ಕರ ಕೂಡ ಮುಂದುವರಿಯುವಂತ ಸಾಧ್ಯತೆ ಎಲ್ಲವೂ ಇರೋದ್ರಿಂದ ನಾಳೆ ಬೆಳಗ್ಗೆಯಿಂದಲೇ ಕೂಡ ಮತ್ತೆ ಮುಷ್ಕರಕ್ಕೆ ಇಳಿತೀವಿ ನಾವು ಅನ್ನುವಂತ ಹೇಳಿಕೆಗಳನ್ನ ಈಗಾಗಲೇ ಏನು ಸಾರಿಗೆ ಇಲಾಖೆ ನಿಗಮಗಳ ಒಕ್ಕೂಟದ ಜಂಟಿ ಕ್ರಿಯಾ ಸಮಿತಿ, ನಿರ್ದೇಶಕೀಯ ಕ್ರಿಯಾ ಸಮಿತಿ ಈಗಾಗಲೇ ಹೋರಾಟಕ್ಕೆ ಮತ್ತೆ ಕರೆಯನ್ನ ಕೊಟ್ಟಿದೆ. ಹೀಗಾಗಿ ಸಾರಿಗೆ ಇಲಾಖೆ ಮತ್ತು ಸರ್ಕಾರ ಇದನ್ನ ಯಾವ ರೀತಿ ತೆಗೆದುಕೊಂಡು ಹೋಗುತ್ತೆ ಅನ್ನೋದು ಕೂಡ ಬಹಳಷ್ಟು ಮುಖ್ಯವಾಗಿರುವಂತದ್ದು. ಇತ್ತ ಜಂಟಿ ಸಮಿತಿಯ ಜೊತೆ ಸಭೆ ಮುಗಿದ ಬಳಿಕ ಇನ್ನೊಂದು ಬಣದ ಜೊತೆ ಸಿಎಂ ಸಿದ್ದರಾಮಯ್ಯ ಮತ್ತೆ ಸಭೆಯನ್ನ ಆರಂಭಿಸಿರುವಂತದ್ದು. ರಾಮ್ ಚಂದ್ರಶೇಖರ್ ಅವರ ಬಣದ ಒಂದು 8 ಸಂಘಗಳ ಜೊತೆಗೆ ಈಗ ಸಿಎಂ ಸಭೆಯನ್ನ ಆರಂಭಿಸಿದ್ದಾರೆ. ಈ ಸಭೆಯಲ್ಲಿ ಯಾವ ರೀತಿ ಒಂದು ನಿರ್ಣಯ ಬರುತ್ತೆ ಅನ್ನೋದು ಕೂಡ ಬಹಳಷ್ಟು ಮಹತ್ವವಾಗಿರುವಂತದ್ದು. ಯಾಕಂದ್ರೆ ಇತ್ತ ಜಂಟಿ ಸಮಿತಿ ಒಂದು ಹೋರಾಟಕ್ಕೆ ಕರೆಯನ್ನ ಕೊಡ್ತಾ ಇದ್ರೆ, ಇತ್ತ ಏನು ಚಂದ್ರಶೇಖರ್ ಅವರ ಬಣ ಇರುವಂತಹ ಈ ಒಂದು ಸಂಘಟನೆಯ 8 ಸಂಘಟನೆಗಳಿದಾವೆ. ಆ ಸಂಘಟನೆಗಳು ನಾಳೆಯ ಹೋರಾಟಕ್ಕೆ ಯಾವ ರೀತಿ ಬೆಂಬಲವನ್ನು ಕೊಡ್ತಾರೆ ಅನ್ನೋದು ಕೂಡ ಬಹಳಷ್ಟು ಮುಖ್ಯವಾಗಿರುವಂತದ್ದು. ಸದ್ಯ ಸಿಎಂ ಸಿದ್ದರಾಮಯ್ಯ ಸಭೆಯನ್ನ ಮುಂದುವರಿಸಿದ್ದಾರೆ. ಯಾವ ರೀತಿ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದುರ್ಗೇಶ್.